ಬೆಂಗಳೂರು ಐಟಿ-ಬಿಟಿ ಸಿಟಿ, ಗಾರ್ಡನ್ ಸಿಟಿ, ಬೆಂಗಳೂರು ಪೀಸ್ಫುಲ್ ಸಿಟಿ ಅಂತೆಲ್ಲ ಖ್ಯಾತಿ ಗಳಿಸಿತ್ತು. ಅದ್ಯಾಕೋ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರು ಕ್ರೈಮ್ ಸಿಟಿ ಆಗ್ತಿದ್ಯಾ ಎನ್ನುವಂತ ಆತಂಕಕಾರಿಯ ಬೆಳವಣಿಗೆಗಳು ನಡೆಯುತ್ತಿವೆ. ಇತ್ತೀಚಿನ ದಿನಗಳಲ್ಲಿ ಗಿರಿವಿ ಅಂಗಡಿಗಳ ಮೇಲೆ ದಾಳಿಗಳು, ಹಾಗೆ ಬ್ಯಾಂಕ್ಗಳಲ್ಲಿ ದಾಳಿಗಳು ಕೂಡ ಹೆಚ್ಚಾಗ್ತಾ ಇದೆ. ಅಂತಹದ್ದೇ ಘಟನೆ ಇದೀಗ ಗ್ರಾಹಕರ ಸೋಗಿನಲ್ಲಿ ಬಂದಂತಹ 5 ದುಷ್ಕರ್ಮಿಗಳು ಚಿನ್ನದ ಅಂಗಡಿಯೊಂದಕ್ಕೆ ನುಗ್ಗಿ ಫೈರಿಂಗ್ ಮಾಡಿದ್ದಾರೆ. ಇನ್ನೇನು ಎಲ್ಲ ಚಿನ್ನಾಭರಣಗಳನ್ನು ದೋಚಬೇಕಿತ್ತು. ಮಾಲೀಕ ಜೋರಾಗಿ ಕೂಕ್ಕೊಂಡ. ಆ ಒಂದು ಗಾಬರಿಯಲ್ಲಿ ಇದೀಗ ಆ ದುಷ್ಕರ್ಮಿಗಳು ಆತನನ್ನ ಬಿಟ್ಟು ಪರಾರಿಯಾಗಿದ್ದಾರೆ. ಅಷ್ಟೊತ್ತಿಗಾಗಲೇ 2 ಸುತ್ತಿನ ಗುಂಡಿನ ದಾಳಿಯನ್ನ ನಡೆಸಿದ್ರು. 2 ಜೀವಂತ ಗುಂಡುಗಳು ಪತ್ತೆಯಾಗಿದೆ. ಬೊಲೊರೋ ವಾಹನದಲ್ಲಿ ಬಂದಿದ್ದಂತ ದುಷ್ಕರ್ಮಿಗಳಿಂದ ಹೇಗೆ ಈ ಒಂದು ಅಟ್ಯಾಕ್ ನಡೀತು ಅದೆಲ್ಲವೂ ಕೂಡ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಅದೆಲ್ಲಿ ನಡೀತು, ಹೇಗೆ ನಡೀತು ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ. ಹೌದು, ಹೀಗೆ ಚಿನ್ನದ ಅಂಗಡಿಗೆ ಹೊಂಚಾಕೊಂಡು ಬಂದಿದ್ದಂತ ಗ್ರಾಹಕರ ಸೋಗಿನಲ್ಲಿನ ಈ ದುಷ್ಕರ್ಮಿಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ದಬಾಸ್ಪೇಟೆಯಲ್ಲಿನ ಪ್ರೇಮ್ ಶಿವ ಜ್ಯುವೆಲರಿ ಶಾಪ್ಗೆ ನುಗ್ಗಿದ್ದಾರೆ. ಅಂಗಡಿ ಮಾಲೀಕ ಕುನ್ನಾರಾಮ್ ಚಿನ್ನಾಭರಣಗಳನ್ನ ತೋರಿಸುವಂತೆ ಅವರಿಗೆ ತಿಳಿಸಿದ್ದಾರೆ. ಆದ್ರೆ ಏಕಾಏಕಿ ಗನ್ ತೆಗೆದು ಫೈರಿಂಗ್ ಮಾಡಿದ್ದಾರೆ. ಗನ್ ಅನ್ನ ಕೈಗೆ ಎತ್ಕೊಳ್ತಾ ಇದ್ದಂತ ಕುನ್ನಾರಾಮ್ ತಕ್ಷಣವೇ ಅವರನ್ನ ಹಿಡ್ಕೊಂಡಿದ್ದಾನೆ, ಜೋರಾಗಿ ಕಿರ್ಚಿದ್ದಾನೆ. ಇವರಿಬ್ಬರ ನಡುವೆ ಕೆಲ ನಿಮಿಷಗಳ ಕಾಲ ಎಳೆಯುವಂತದ್ದು ಮತ್ತು ಅಂಗಲಾಚೆ ಬೇಡುವಂತ ಘಟನೆಗಳು ನಡೆದಿದೆ. ಅಷ್ಟೊತ್ತಿಗಾಗಲೇ ಫೈರಿಂಗ್ ಆಗಿತ್ತು. ಸ್ವಲ್ಪ ಮಟ್ಟಿಗೆ ಕುನ್ನಾರಾಮ್ಗೆ ಗಾಯವಾಗಿದೆ. 2 ಜೀವಂತ ಗುಂಡುಗಳು ಇದೀಗ ಪತ್ತೆ ಆಗಿದೆ. ದಾಬಾಸ್ಪೇಟೆಯ ಈ ಒಂದು ಘಟನೆಯಿಂದ ಸುತ್ತಮುತ್ತಲೇ ಇರುವಂತಹ ಚಿನ್ನದ ಅಂಗಡಿಗಳವರೆಲ್ಲರೂ ಕೂಡ ಬೆಚ್ಚಿ ಬಿದ್ದಿದ್ದಾರೆ. ಆಡು ಅಗಲೇ ದರೋಡೆಗೆ ಯತ್ನಿಸಿ ವಿಫಲವಾದಂತಹ ಘಟನೆ ಇದೀಗ ಪೊಲೀಸ್ನವರನ್ನು ಕೂಡ ಬೆಚ್ಚಿ ಬೀಳಿಸಿದೆ. ಅದೇನೇ ಇರ್ಲಿ, ಆಡು ಹಗಲೇ ಈ ರೀತಿ ಅಂಗಡಿಗಳಿಗೆ ದರೋಡೆಗೆ ನುಗ್ತಾರೆ ಅಂತಂದ್ರೆ ಪಾತಕಿಗಳು ಎಷ್ಟರ ಮಟ್ಟಿಗೆ ಈಗ ಕಾನೂನಿಗೆ ಬೆಲೆ ಕೊಡ್ತಿಲ್ಲ ಅಥವಾ ಕಾನೂನಿಗೆ ಹೆದರ್ತಿಲ್ಲ ಎನ್ನುವಂಥದ್ದು ಸ್ಪಷ್ಟವಾಗ್ತಿದೆ. ಈಗಲಾದರೂ ಕೂಡ ಪೊಲೀಸ್ನವರು ಇಂತಹ ಪ್ರಕರಣಗಳನ್ನ ತಡೆಯೋದಿಕ್ಕೆ ಯಾವ ರೀತಿಯಾದಂತ ಕ್ರಮಗಳನ್ನ ತೆಗೆದುಕೊಳ್ತಾರೆ, ಇನ್ನು ಈ ಒಂದು ಪ್ರೇಮ್ ಶಿವ ಜ್ಯುವೆಲರಿ ಶಾಪ್ಗೆ ನುಗ್ಗಿದ್ದಂತಹ ಈ ಪಾತಕಿಗಳನ್ನ ಹೆಡೆಮುರಿ ಕಟ್ತಾರ ಎನ್ನುವುದು ಕಾಲವೇ ನಿರ್ಧರಿಸಲಿದೆ.